ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಯಾಕಿಂಗ್ ಆಡ್ತೀಯ ಅಂತ ನನ್ಗೆ ಗೊತ್ತಾಯ್ತು ಬಿಡು. ನನ್ನ ಬಂಗಾರ ನೀನು ಬಸ್ರಿ ಅಂತ ತಿಳಿದ್ಮ್ಯಾಕನು ಒಂದು ಮಾತಾಡ್ತಿಲ್ಲ ಅಂತ ನೀನು ಯೋಚನೆ ಮಾಡ್ತಾ ಇದೀಯಾ? ವಸಿ ಸಮಯ ಕೊಡವ, ಅವಳಿಗೂ ನನ್ನಂಗೆ ಖುಷಿನ ಸಂಭ್ರಮ ಪಡೋಕೆ ಬರ್ತಿಲ್ಲ ಅನ್ಸೈತೆ. ಅದೇನು ಆಗ್ಲಿಂದ ಜ್ವರಾಗಿ ಮಾತಾಡ್ತಿದ್ದೀರಾ? ಅದೇ ನಮ್ಮ ಹೊಸುಗೆ ಮನೆ ದೇವರಿಗೆ ಅಭಿಷೇಕ ಮಾಡಮ್ಮ ಅಂತ ಹೇಳ್ತಾ ಇದ್ದೆ. ಅದೆಲ್ಲ ಏನು ಬೇಕಾಗಿಲ್ಲ. ಈ ಮನೆಯಾಗೆ ಮತ್ತೆ ಮಗು ನಗೋದ್ ಸದ್ದು ಕೇಳಬೇಕು ತಾಯಿ, ಕೇಳಬೇಕು. ಕತ್ನಾಗಿರೋ ಸರ ಎಳಿಯಕ್ಕೆ ಪುಟ್ಕೈ ಬಂದೇ ಬತ್ತೈತೆ. ಅವ್ವ ಏನೋ ಮಾತಾಡ್ಬೇಕಂತ ಕರ್ಸ್ಬಿಟ್ಟು ಹಿಂಗೆ ಸುಮ್ಕೆ ಕೂತಿದ್ಯಲ್ಲ, ಏನು ಇಸ್ಯ ಅವ? ಈ ಸಿಯನ ನಿನ್ಗೆ ಮತ್ತೆ ಜ್ಞಾಪಿಸ್ಬೇಕು ಅಂತ ಯೋನಿಲ್ಲ ಅಲ್ವೇ? ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾವ? ಮನೆಯಾಗಿ ಏನ್ ನಡೀತೈತೆ ಅನ್ನೋದು ನಿನ್ಗೆ ಅರ್ಥ ಆಗೈತೆ ಅಲ್ವಾ? ಬಂಗಾರ ಅದೇನು ಅಂತ ನೇರವಾಗಿ ಹೇಳು. ಈ ಮನೆಯಾಗ ವಸು ಅವಳೆ, ರಾಧಾ ಅವಳೆ. ರಾಧಾ ನಿನ್ನ ಮದುವೆ ಆಗ್ಬೇಕು ಅಂತ ಆಸೆ ಹೊತ್ಕೊಂಡು ಬಂದು ಈಗ ಆರೋಗ್ಯ ಕೆಡ್ಸ್ಕೊಂಡು ಕುಂತಾವಳೆ. ಇನ್ನು ವಸು ಮದುವೆ ಆಗಿದ್ರು ಸಂಸಾರ ನಡೆಸೋ ಭಾಗ್ಯ ಇಲ್ದಂಗೆ ತವ್ರ ಮನೆಯಲ್ಲೇ ಕುಂತ್ಕೊಂಡವಳೆ. ಈ ಇಬ್ರು ಹೆಣ್ಮಕ್ಳ ಜೀವನದಾಗೂ ಈಗ ಕೊರಗೈತೆ. ಬಂಗಾರ ಅದು ನನ್ಗೆ ಗೊತ್ತೈತೆ. ಗೊತ್ತಿರೋ ವಿಷಯನ ಇನ್ನೊಂದ್ಕಿತ ಸರಿಯಾಗಿ ತಿಳಿಸುಮ ಅಂತಲೇ ನಿಂತವ ಮಾತಾಡ್ಬೇಕು ಅಂದಿದ್ದು. ಈಗ ಎಲ್ರಿಗೂ ಕಣ್ಮುಂದೆ ಜೋಡಿ ಹಂಗಿರೋದು ನೀನು ನಿನ್ ಹೆಂಡ್ರು. ನೀವಿಬ್ರು ಅವ್ರೆಲ್ರು ಮುಂದೆ ನಾವು ಸಂದಾಕಿದ್ದೀವಿ ಅಂತ ತೋರ್ಸ್ಕೊಂಡ್ರೆ ಹಸ್ದವ್ರ ಮುಂದೆ ತಟ್ಟೆ ತುಂಬ ಅನ್ನ ಹಾಕೊಂಡು ತಿಂದಂಗಿರ್ತದೆ. ಖಂಡಿತ ನಂಗಿದ್ದು ಅರ್ಥ ಆಯ್ತೈತೆ. ಅದ್ರ ತಕ್ಕನಂಗೆ ಹೆಂಗ್ ನಡ್ಕೋಬೇಕೋ ನಾನು ಹಂಗೆ ಇರ್ತೀನವ. ಆದ್ರೆ ನನಗಂಗೆ ಕಾಣ್ತಿಲ್ಲ. ಗಂಡ ಹೆಂಡ್ರನ್ನ ಬ್ಯಾರೆ ಮಾಡೋ ಬುದ್ಧಿಯೋನು ನನಗಿಲ್ಲ. ಆದ್ರೆ ಕೆಲವು ವಿಷಯದಾಗೆ ವಾಸ್ತವಕ್ಕಿಂತಲೂ ನ್ಯಾಯ ಮುಖ್ಯ ಆಗ್ತೈತೆ. ವಾಸ್ತವದಾಗೆ ನೀವಿಬ್ರು ಗಂಡ ಹೆಂಡ್ರು ಹೆಂಗಿರ್ಬೇಕು ಹಂಗೆ ಇರಬೇಕು. ಆದ್ರೆ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದು ನ್ಯಾಯ ಅಲ್ವೇ? ಇದನ್ನ ನೀನು ನನ್ಗೆ ಹೇಳ್ಬೇಕಂತೇನಿಲ್ಲವ, ನಂಗೆ ಅರ್ಥ ಆಯ್ತೈತೆ. ನನಗಿಂತ ಸಂದಾಗಿ ಸ್ನೇಹ ಅವ್ರಿಗೆ ಇದ್ರ ಬಗ್ಗೆ ಅರಿವೈತೆ. ಅವ್ವ ವಸು ಮತ್ತೆ ರಾಧಾ ಜೀವನ ನೇರ್ಪಾಗ ಗಂಟ ನಾನು ಮತ್ತೆ ಸ್ನೇಹ ಗಂಡ ಹೆಂಡ್ರಂಗೆ ಇರಕ್ಕಿಲ್ಲ. ನೀನು ಭಯ ಪಡಂಗೆ ನಮ್ಮಿಬ್ಬರ ಮಧ್ಯೆ ಏನೂ ಆಗಕ್ಕಿಲ್ಲ. ಇದು ಶ್ರೀಕಂಠೇಶ್ವರ ಕೊಡ್ತಾರ ಮಾತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.